ಅಬ್ಬಿಗೆರೆಯ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಸೋಮೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಚೋಳರಾಜರ ಕಾಲದ ಇತಿಹಾಸವುಳ್ಳ ಉದ್ಭವ ಶಿವಲಿಂಗ ಮೂರ್ತಿ ಪುಣ್ಯಕ್ಷೇತ್ರ ಅಬ್ಬಿಗೆರೆ ಗ್ರಾಮದ ಸೋಮೇಶ್ವರ ಸ್ವಾಮಿ ಮಹಾಶಿವರಾತ್ರಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬಾಲ್ಯದಲ್ಲಿ ಭಾಳ ಭಯ ಭಕ್ತಿ ಶ್ರದ್ಧೆಯಿಂದ ಶಿವನ್ನ ನೋಡ್ತಾ ಇದ್ವಿ. ಇವತ್ತು ಆ ಭಯ ಭಕ್ತಿ ಪೂಜೆಯೊಂದಿಗೆ ವಾಲಂಟ್ರಿಯಾಗಿ ಏನಾದರೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಈ ನಾಡಿನ ಜನತೆಗೆ, ಈ ಗ್ರಾಮದವ್ರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಡ್ಬೇಕು. ಶಿವರಾತ್ರಿ ಅನ್ನೋತಕ್ಕಂಥದ್ದು ಏನು ಅನ್ನೋತಕ್ಕಂಥ ಒಂದು ವಿಚಾರಧಾರೆನ ಎಲ್ಲ ಗ್ರಾಮಸ್ಥರಿಗೆ ನಾವು ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಹಬ್ಬನ ಭಾಳ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ನಾವು ಕಾರ್ಯಕ್ರಮನ ರೂಪಿಸ್ತೀವಿ. ಸಹಸ್ರಾರು ಸಂಖ್ಯೆಯಲ್ಲಿ 20-25 ಸಾವಿರ ಜನಸಂಖ್ಯೆ ದರ್ಶನಕ್ಕೆ ಬರ್ತಾರೆ. ಭಾಳ ಸಂತೋಷ ಆಗುತ್ತೆ. ಇವತ್ತು ನಮ್ಮ ರಾಷ್ಟ್ರ ನಾಯಕರಾದಂಥ ಭಾರತ ಸರ್ಕಾರದ ಕೇಂದ್ರ ಸಚಿವರು, ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಸಚಿವರು, ನನ್ನ ಮಾರ್ಗದರ್ಶಕರು ಹಿರಿಯರಾದಂಥ ವಿ ಸೋಮಣ್ಣ ಸಾಹೇಬರು, ಈ ಭಾಗದ ಕಾರ್ಪೊರೇಟರ್ ಆದಂಥ ಕೆ ನಾಗಭೂಷಣರವರು, ನನ್ನ ಪ್ರೀತಿಯ ಸಹೋದರರು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಭಾಜಪ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಜಿ ಮರ್ಸಾಮಣ್ಣವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೆ ವಿಶ್ವನಾಥ್ ಅವರು, ಮಂಜುಣ್ಣವರು, ಆರ್ ಮಂಜುನಾಥ್ರವರು, ಎಸ್ ಮುನ್ರಾಜಣ್ಣನವರು, ಹಾಗೆ ನಮ್ಮ ಕೆ ಸಿ ವೆಂಕಟೇಶ್ ಅವರು, ಅಬ್ಬಿಗೆರೆಯ ಎಲ್ಲ ಗ್ರಾಮದ ಮುಖಂಡರು, ಶಿವರಾಮಣ್ಣವರು, ಪಚ್ಚಣ್ಣವರು, ಮಂಜೇಶ್ ಅವರು, ಮನೋಹರ್ ಅವರು, ಎಲ್ಲರೂ ಕೂಡ ಈ ಕಾರ್ಯಕ್ರಮನ ಭಾಳ ಅದ್ಭುತವಾಗಿ ವಿಜೃಂಭಣೆಯಿಂದ ಯಶಸ್ವಿಯನ್ನು ಮಾಡಿದ್ದಾರೆ. ನಮ್ಮ ಅಬ್ಬಿಗೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರ ಮಾರ್ಗದರ್ಶನ ಸಹಕಾರ ಹೀಗೆ ಇದ್ದರೆ ಇನ್ನೂ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನ ನಾವು ಜೋಡಣೆ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ.